ಶಾಸಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವರು ನಮ್ಮನ್ನ ಮುಟ್ಟಕ್ಕಾಗಲ್ಲ, ನಮ್ಮಿಂದ ಯಾರು ಕೂಡ ಬರಲ್ಲ, ಮಾರಾಟಕ್ಕಿಲ್ಲ ಅಂತ. ಇಲ್ಲ, ಯಾರು ಅವ್ರನ್ನ ಕೊಂಡ್ಕೊಳಕ್ ಹೋಗಿಲ್ವಲ್ಲ. ಈಗ ಕೊಂಡ್ಕೊಳಕ್ಕೆ ಹೋಗಿದ್ರೆ ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ, ಅವರು ಇಲ್ಲ ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ. ಹಂಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಅವ್ರೇನೋ ಒಂದು ಪಾಸಿಂಗ್ ರೆಫರೆನ್ಸ್ ಅಲ್ಲೇ ಹೇಳಿದ್ದಾರೆ, ಅದನ್ನೇ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಆ ರೀತಿ ನಮ್ಗೇನು ಮಾಹಿತಿ ಇಲ್ಲ. ಬೆಳಗಾವಿಯಲ್ಲೇ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ. ಕ್ರೈಮ್ ಆದಾಗ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ, ಅದರಲ್ಲಿ ಏನಿಲ್ಲ. ಬಟ್ ಬೆಳಗಾವಿನಲ್ಲೇ ಆಗಿದೆ ಅನ್ನೋದು ಆ ರೀತಿ ಏನು ಮಾಹಿತಿ ಇಲ್ಲ. ಪ್ರೀತಮ್ ಗೌಡ ಏನಾದರೂ ಕಾಂಗ್ರೆಸ್ ಬರ್ತಕ್ಕಂಥ ಸಾಧ್ಯತೆ ಇದೆ ಸರ್? ಗೊತ್ತಿಲ್ಲ. Apparently there's a huge outrage on social media, sir, following the post of RCB locals asking for it to be in Kannada. So they have been threatening the RCB. How do you see this, sir? No, I have no information about that. Sir, ಅಬ್ಕಾರಿ ಇಲಾಖೆಯಲ್ಲಿ ಜಾಸ್ತಿ ಆಗ್ತಿದೆ. ಮಂಡ್ಯದಲ್ಲಿ ಕಾರ್ಯಕರ್ತರು ಲೋಕಲ್ ಅಲ್ಲಿ ಅಬ್ಕಾರಿ ಇನ್ಸ್ಪೆಕ್ಟರ್ ಲಂಚ ಕೇಳಿದಂತಹ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಸರ್ಕಾರ ನೋಡಿದ್ರೆ ಯಾವುದೆಲ್ಲ ಆರೋಪಗಳು ಅವೆಲ್ಲ ಸುಳ್ಳು ಅಂತ ಹೇಳ್ತೀರಾ? ನೀವು ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ? ಇಲ್ಲ, ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಅದಕ್ಕೆ FIR ಮಾಡೋದಾಗ್ಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ, ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮ್ಗೆ ಯಾರಾದರೂ ದೂರು ಕೊಟ್ಟಿದ್ರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು. ಗೊತ್ತಿಲ್ಲ, ಅಲ್ಲ ನಮ್ಗೆ ಗೊತ್ತಿಲ್ಲ. ಯಾರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡ್ತೀವಿ. ಥ್ಯಾಂಕ್ ಯು.